ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವಾಗ ಬನವಾಸಿಯ ಕದಂಬೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ ಕದಂಬೋತ್ಸವವು ಹೇಗಿರುತ್ತೆ. ಮತ್ತು ಇವತ್ತು CM ಬಸವರಾಜ ಬೊಮ್ಮಾಯಿ ಕೂಡ ಬಂದಿದ್ದಾರೆ. ಹೆಬ್ಬಾರು, ಕಾಗೇರಿ ಎಲ್ಲರೂ ಕೂಡ ಇದ್ದಾರೆ. ಆಮೇಲೆ ಇಲ್ಲಿ ಕಳಸ ಸ್ಥಾಪನೆ ಕೂಡ ನಡೆದಿದೆ. ಎಷ್ಟು ಕಳಸ ನಿಂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲೇ ಇದ್ದಾರೆ. ಸುಮಾರು ಒಳ್ಳೆ ಸಖತ್ತಾಗಿ ನಡೆದಿದೆ ಗೊತ್ತಾ. ಬನ್ನಿ ನೋಡೋಣ. 2023ರ ಕದಂಬೋತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನಮ್ಮ ವಸ್ತು ಪ್ರದರ್ಶನ ನಡೀತಾ ಇದೆ. ನೋಡೋಣ ಬನ್ನಿ ಏನೇನು ವಸ್ತುಗಳನ್ನು ತಂದಿದ್ದಾರೆ, ಏನೇನಿದ್ದಾವೆ ಅಂಥೇಳಿ. ಎಲ್ಲವೂ ಇದ್ದಾವೆ. ಬುಕ್ಸು, ಟ್ರ್ಯಾಕ್ಟರ್ಗಳು, ಆಮೇಲೆ ಎಲ್ಲ ಪ್ರದರ್ಶನಕ್ಕೆ ಎಲ್ಲ ಇಟ್ಟಿದ್ದಾರೆ. ನೀವೇ ನೋಡಿ. ವಸ್ತು ಪ್ರದರ್ಶನ ಕದಂಬೋತ್ಸವ ಜಿಲ್ಲಾ ಆಡಳಿತ. ಇದಂತ ನ್ಯೂಜಿಲ್ಯಾಂಡ್ ವೈಟ ಪಡ್ಕತ್ತೈತಲ್ಲ. ಪವರ್ ವಿಡಿಯೋ ಮಾಡ್ತಾ ಇದ್ವಿ.
ಧರ್ಮಸ್ಥಳ ಬೇಕಾದ್ರೆ ತಗೊಳ್ಳಕ್ಕೆ ನೋಡಿ 50 ರೂಪಾಯಿ ಚಾಣಕ್ಯ ನೀತಿ ಬೇಕಿತ್ತು ನನಗೆ ಅಪ್ಪ ನನಗೆ ಬೇಕು ಚಾಣಕ್ಯ ನೀತಿ ಆಯುರ್ವೇದ ಸಿಗಬೇಕಾ ಆಯುರ್ವೇದ ಸಂಗತಿ 50 ರೂಪಾಯಿ ಬೇಡ ಜಾತಕ ಕಥೆಗಳು ಈ ಕಥೆಗಳು ಅಲ್ಲಿ ನೋಡ್ತೀನಿ ನೋಡಿ ಸರಿ ನೋಡ ಬಾ ಬೆಳಗ್ಗೆ ಸಕ್ಕತ್ತಿರ್ತೀವೆಲ್ಲ ಬುಕ್ಸ್ ಎಲ್ಲ ಅಷ್ಟೇ ಹೇಳ್ತೀನಿ ಸ್ವಾಮಿ ಸಾಕ ಇದು ಏನಂತಾಳು ಚಾಣಕ್ಯ ನೀತಿ ಬೇಕು ಇದಿದ್ದ ಮನೇಲಿ ಇದ್ದ ಇದು ಎಂತ ಇದ್ದಿರೊಳಗೆ ನೀತಿಗೆ ಹೋದಂತಾಳು ಅಯ್ಯ ವೆಂಗ ಕೃಷಿತು ಯೋಗೇಶ್ವರಿ ಓಕೆ ಇಲ್ಲ ಅಂತ ಇತ್ತಲ್ಲ ಜಾಸ್ತಿ ನೀವು ಹೊಡ್ಸ್ಕೊಡಿ ಇಲ್ಲಂತೆ ತಗೋಬೇಕು ಜಾತ್ರೆ ಥರನೇ ಇದು ಸೇವು ಬಟ್ ಅಂತ ತಗೊಳ್ಳಂತ ನಿಂತಿದ್ದ ಎಂತ ಬೇಕು ಅಂತ ಜಾತ್ರೆ ನೋಡಿ ಅಂತ ಸಿಕ್ಕ ಹೋಗ್ತಿದ್ದಿ ಪಾಪ ಜಾತ್ರೆ ಬರ್ತಾರೆ ನಮ್ಮಿಂದ ನಾವು ಆವಾಗ ಒಂದ್ಸತಿ ಬಳೆ ತಗೊಂಡಿದ್ದೆ ಆಗ್ತಾ ಇರ್ತದೆ ಗಂಡು ಬದ ಸುಟ್ಟಿದ ನಿನ್ನ ಜಾತ್ರೆನಾ ಎಗ್ ರೈಸು ಇದು ಹಾಂ ರಾತ್ರಿ ಹಾಂ ಇದೆಲ್ಲ ತಿನ್ನೋ ಐಟಮ್ಸ್ ಇದ್ದವು ಎಲ್ಲ ತಿನ್ನೋ ಐಟಮ್ಸ್ ಇದ್ದ ಎಲ್ಲ ತಿನ್ನೋ ಐಟಮ್ಸ್ ಇದ್ದ ಅಂದೆ ಸೋಲಾ ಶಾಪ್ ಫಾರ್ಡಾಡೋ ಟೇಸ್ಟ್ ಇನ್ನೆಂತ ಇದ್ದು ಆ ಥರ ಹಾಂ ಹೇಗೆ ಕ್ಯಾಪ್ಸು ಬಂದು ಇನ್ನೆಂತ ಭತ್ತ ಕಾಣ್ತು ಗೋಬಿ ಸೆಂಟರ್ ಹಾಂ ಬಲ್ಪ ಸೌಂಡ್ ಆಗ್ತಾಯಿದ್ದಲ್ಲ ಹೇಗೆ ಕ್ಯಾಪ್ಸಿದ್ದು ಹೌದದೆ ಇದು ಬರಲಿಲ್ಲ ಹಾಂ
ಇವಾಗ ನಮ್ಮ CM ಆದ ಬಸವರಾಜ ಬೊಮ್ಮಾಯಿಯವರು ಬರ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸೋಣ, ಸುಸ್ವಾಗತಿಸೋಣ. ಹೆಲಿಕಾಪ್ಟ್ರು ಬಂದು ತುಂಬ ಧೂಳುಮಯ ಮಾಡಿಬಿಡ್ತು. ಮುಖ ಅಲ್ಲ ಧೂಳು. ಯಪ್ಪೋ, ಇಲ್ಲಿ ಇಳಿಸ್ಬೇಕು ಅಂತ ಆಯಿತು. ಅಲ್ಲಿ ಜನ ಇಳಿಸೋಕ್ಕಾಗದೆ ಮುಂದೆ ತಗೊಂಡು ಹೋದ್ರು ಜನ ಇದ್ದಾರೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅಯ್ಯೋ ನೋಡಿ ಇವಾಗ ಧೂಳು ಎಷ್ಟು ಬರುತ್ತೆ ನೋಡಿ. ಬಸವರಾಜ ಬೊಮ್ಮಾಯಿ ಅವರು ముందుకు గాయపడి ಯಪ್ಪ ಇವಾಗ ನಮ್ಮ CM ಅವರು ಉದ್ಘಾಟನೆಗಳನ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಾವು ಕದಂಬೋತ್ಸವದ ಉದ್ಘಾಟನೆ ಮಾಡೋಣ ಬನ್ನಿ. ಒಂದು ಹೊಸ ಇದು ತಂದಿದ್ರು ತೇರನ್ನು, ಆ ತೇರನ್ನು ಕೂಡ ಉದ್ಘಾಟನೆಯನ್ನು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ವಿನಮ್ರ ಪ್ರಾರ್ಥನೆಯನ್ನ ಮಾಡ್ತಾ ಕಾರ್ಯಕ್ರಮದ ರೂವಾರಿಗಳು ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರು ಅರಬೈಲ ಶಿವರಾಮ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಜರುಗುತ್ತಿರುವಂತಹ ಕದಂಬೋತ್ಸವ 2023. ಕದಂಬರು ಅಂತ ಹೇಳಿದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಚಾರ. ಕದಂಬರು ಆಳಿದಂತಹ ಅದ್ಭುತವಾದಂತಹ ಸ್ಥಳವಿದು. ಸುಂದರ ವಾತಾವರಣದ ಜೊತೆಗೆ ಸುಂದರ ಮನಸ್ಸುಗಳ ಸಮಾಗಮ ಇಂದಿನ ಕಾರ್ಯಕ್ರಮದಲ್ಲಿ ಆಗಲಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಲ್ಮೆಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅಂತೆಯೇ ಆರಕ್ಷಕ ಇಲಾಖೆಯವರು ಕೂಡ ಬಹಳಷ್ಟು ಸಹಕರಿಸುತ್ತಿದ್ದಾರೆ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ. ನಿಮ್ಗೂ ಕೂಡ ವಿಶೇಷವಾದ ಸ್ವಾಗತವನ್ನ ಕೋರ್ತಾ ಬೃಹತ್ ಏತ ನೀರಾವರಿ ಕೆರೆ ತುಂಬುವ ಯೋಜನೆಗೆ ಅಸ್ತು ಎಂದು ಉದ್ಘಾಟನೆ ನೆರವೇರಿಸಿ ಆಗಮಿಸುತ್ತಿದ್ದಾರೆ
ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಸ್ವಲ್ಪನೇ ಸಮಯದಲ್ಲಿ ವೇದಿಕೆಯಲ್ಲಿರ್ತಾರೆ. ಅವರಿವರೆನ್ನದೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ನಲ್ಮೆಯ ಪ್ರೀತಿಯ ಬನವಾಸಿಯ ನಿವಾಸಿಗಳೇ, ನೀವೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಇದೀನಿ. ನಾನು ಖುಷಿ ಆಗತ್ತೆ. ಇನ್ನು ತುಂಬಾ ಜನ ನನ್ನ ಮೋಟಿವೇಶನಲ್ ವಿಡಿಯೋಸ್ ನೋಡಿರ್ಬೋದು, ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತೀನಿ. ನೋಡಿದೀರಾ? ಯಾರೆಲ್ಲ ನೋಡಿದೀರಾ? ಸ್ವಲ್ಪ ಕೈ ಎತ್ತಿಯಪ್ಪ ನನ್ನ ಮೋಟಿವೇಶನಲ್ ವಿಡಿಯೋಸ್ ಅನ್ನ. ನೋ ಪರವಾಗಿಲ್ಲ ರೀ, ಜೀವನದಲ್ಲಿ ಏನೋ ಒಂದು ಗೋಲ್ ಇಟ್ಕೊಂಡಿರೋರು ಮಾತ್ರ ನನ್ನ ವಿಡಿಯೋಗಳನ್ನ ನೋಡಿರ್ತಾರೆ. ಅಂದ್ರೆ ಯಾಕಂದ್ರೆ ನಾವು ಎಂಟರ್ಟೈನ್ಮೆಂಟ್ ಜಾನರ್ ಅಲ್ಲ, ನಾವು ಸ್ವಲ್ಪ ಆಧ್ಯಾತ್ಮ, ಸ್ವಲ್ಪ ಸಾಧನೆ ಈ ಕಡೆಗೆ ಗಮನ ಕೊಡೋರಿಗೆ ಮಾತ್ರ ನಮ್ಮ ವಿಡಿಯೋಸ್ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೆ ತಿಳಿಸೋಣ, ಯಾಕಂದ್ರೆ ಇತಿಹಾಸವನ್ನ ತಿಳಿದುಕೊಂಡಾಗ ಮಾತ್ರ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿನೋ ಏನೋ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರದ ಒಂದು ಅವಧಿಯಲ್ಲಿ ನಾಡಿನ ಮೂಲೆ ಮೂಲೆಯಲ್ಲಿ ಇಂತಹ ಅದ್ಭುತವಾದಂತಹ ಉತ್ಸವಗಳನ್ನ ಎಲ್ಲಾ ಕಡೆ ಮಾಡಲಾಗ್ತದೆ. ಆ ನಾಡಿನ ಹಿರಿಮೆ ಗರಿಮೆಗಳನ್ನ ಈಗಿನವರಿಗೆ ಮತ್ತೆ ನಲ್ಮೆಯ ಹೆಮ್ಮೆಯ ರಾಜಕೀಯ ಧುರೀಣರು ಅವರ ತಂದೆಯಂತೆ ಅದ್ಭುತವಾದಂತಹ ಕೆಲಸಗಳಿಗೆ ಅವರ ಅಧಿಕಾರದ ಅವಧಿಯಲ್ಲಿ ಮಹೋನ್ನತವಾದಂತಹ ಯೋಜನೆಗಳಿಗೆ ಅಸ್ತು ಎನ್ನುತ್ತಿರುವಂತಹ ಅಪರೂಪದ ಕಾಮನ್ ಮ್ಯಾನ್ ಸಿಎಂ ಅಂತ ಅನ್ಸ್ಕೊಂಡಿರುವಂತಹ ನಲ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸರ್ ಅವರ ಆಗಮನವಾಗಿದೆ. ಜೋರಾದ ಚಪ್ಪಾಳೆಯ ಮುಖೇನ ಪ್ರೀತಿಯ ಸ್ವಾಗತ ಸುಸ್ವಾಗತ ಎನ್ನೋಣ. ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಜರುಗುತ್ತಿರುವಂತಹ ಕದಂಬೋತ್ಸವ 2023ಕ್ಕೆ ಚಾಲನೆಯನ್ನ ನೀಡಲಿಕ್ಕೆ ಜಿಲ್ಲಾಡಳಿತ ಉತ್ತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆಯೋಜಿಸಲಾಗಿರುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕೋರ್ತಾ, ಹಾಗೆ ನನ್ನ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇರುವಂತಹ ಸನ್ಮಾನ್ಯ ಸಭಾಧ್ಯಕ್ಷ ಆದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಗೋವಿಂದ್ ಕಾಜೋಳ್ ಸರ್ ಅವ್ರಿಗೂ ನಲ್ಮೆಯ ಸ್ವಾಗತ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಅರಬೈಲ ಶಿವರಾಮ್ ಹೆಬ್ಬಾರ್ ಸರ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಮಿಕ ಸಚಿವರಿಗೆ ಪ್ರೀತಿಪೂರ್ವಕ ಸ್ವಾಗತ ಎಂದೆನ್ನುತ್ತಾ ಅವರಿವರೆನ್ನದೆ ವೇದಿಕೆಗೆ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರಿಗೆ, ನಮ್ಮ ಗೋವಿಂದ್ ಕಾಜೋಳ್ ಸರ್ ಅವರಿಗೆ, ಹಾಗೆ ಶಿವರಾಮ್ ಹೆಬ್ಬಾರ್ ಸರ್ ಅವ್ರಿಗೂ ಕೂಡ ನಲ್ಮೆಯ ಸ್ವಾಗತ ಎಂದೆನ್ನುತ್ತಾ ದಯಮಾಡಿ ಆಸೀನರಾಗಬೇಕಾಗಿ ಕಳಕಳಿಯ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ತಮ್ಮೆಲ್ಲರಿಗೂ ಅಂತೆಯೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಆಗಮಿಸುತ್ತಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು. ಈಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ವಾಣಿ ರಮೇಶ್ ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ನಾಡಗೀತೆಯನ್ನು ಹಾಡಬೇಕು. ಎಲ್ಲರೂ ದಯಮಾಡಿ ಎದ್ದು ನಿಲ್ಲಬೇಕಾಗಿ ಕಳಕಳಿಯ ಮನವಿ. ಕೇಳೋಣ, ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ. जय भारत जननीय तनुजाते, जय हे कर्नाटक माते, जय सुंदर नदी वनगळ नाडे, जय हे रस ऋषिगळ वीणे, भूदेविय मकुटದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾರೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜೀವನುತ ಭಾರತ ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರು ಶ್ರೀ ಗೋವಿಂದ ಕಾರಜೋಳ ಸಾಹೇಬರು, ಕಾರವಾರದ ಶಾಸಕರು ಶ್ರೀಮತಿ ರೂಪಾಲಿ ನಾಯ್ಕ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ.
ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶ್ರೀ ಶಾಂತಾರಾಮ್ ಬುಡ್ನ ಸಿದ್ದಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೆಬ್ಬಾರ್ ಸರ್ ಅವರಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಬಹಳ ಸಮಯದ ಕೊರತೆ ಇದೆ. ಹಾಗಾಗಿ ಅನಿವಾರ್ಯವಾಗಿ ನಾನು ಒಂದು 3-4 ಮಿನಿಟ್ಗಳ ಕಾಲ ಮಾತ್ರ ಪ್ರಸ್ತಾಪ ಮಾಡಿ, ಶ್ರೀನಿವಾಸ ಪೂಜಾರಿ ಅವರೇ, ರೂಪಾಲಿ ಅವರೇ, ಶಾಂತಾರಾಮ್ ಸಿದ್ದಿ ಅವರೇ, ಪ್ರಮೋದ್ ಹೆಗಡೆ ಅವರೇ, ಗೋವಿಂದ್ ನಾಯ್ಕ್ ಅವರೇ, ಸ್ವಲ್ಪ ಸೌಂಡ್ ಕೊಡಪ್ಪ, ವೇದಿಕೆ ಬಂದಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪರಿಷತ್ ಮುಖ್ಯ ಕಾರ್ಯನಿರ್ವಾಹಕರು, SP ಅವರೇ, ಎಲ್ಲ ಅಧಿಕಾರಿಗಳೇ, ಎಲ್ಲ ನನ್ನ ಕ್ಷೇತ್ರದ ವಿಶೇಷವಾಗಿ ಬಂದ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಆರಂಕುಶವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎನ್ನುವಂಥ ಆದಿಕವಿ ಪಂಪ ನಡೆದಾಡಿದಂತಹ ಸುಂದರ ನಾಡು ಬಹಳ ಹೆಮ್ಮೆಯಿಂದ ಬಣ್ಣಿಸ್ತಾರೆ. ಬನವಾಸಿ ಅಂದ್ರೆ ಅವ್ರಿಗೆ ಎಷ್ಟು ಪ್ರೇಮ ಅಂತ. ಕನ್ನಡದ ಪ್ರಥಮ ರಾಜಧಾನಿ ಅನ್ನೋ ಒಂದು ಕೀರ್ತಿ, ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎನಿಸಿದಂತಹ ಮಯೂರವರ್ಮನ ವೇದಿಕೆಯಲ್ಲಿ ಇವತ್ತು ಕನ್ನಡ ನುಡಿಯನ್ನ ಮೇಲ್ನುಡಿಯಾಗಿ ಬಳಸಿ ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಿರುವ ಕದಂಬರ ಕೊಂಡಾಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಕದಂಬೋತ್ಸವವನ್ನ ಅದ್ಧೂರಿಯಾಗಿ ಆಯೋಜಿಸಿದೆ. ಈ ಮುಖೇನ ಕದಂಬರಿಗೆ ಗೌರವಿಸುವ ಉತ್ಸವ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಂದನೆಗಳು. ಮಾನ್ಯ ಮುಖ್ಯಮಂತ್ರಿ ಪಂಪ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತಿದೆ. 2021-22ನೇ ಸಾಲಿನ ಪಂಪ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಇವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಂದ. ವೆಬ್ಸೈಟ್ ಅನ್ನ ಕೂಡ ಲಾಂಚ್ ಮಾಡಲಾಯಿತು. ಸಮಯದ ಅಭಾವ ಇರೋದ್ರಿಂದ ಎಲ್ಲ ಹೀಗೆ ಫಟಾಫಟ್ ಅಂತ ಆಗ್ತಿದೆ. ಪಂಪ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು. ಸಾಹಿತ್ಯ, ಪತ್ರಿಕೋದ್ಯಮ, ಕಿರುತೆರೆ, ಸಿನಿಮಾ ಸೇರಿದಂತೆ ಬಹುರಂಗಗಳಲ್ಲಿ ಸಾಧನೆಗೈದ ಬಹುಮುಖ ಪ್ರತಿಭೆ ಇವರು. ಮಿಲಿಟರಿ ತಾತ ಕತೆ ಹೇಳ್ತಾರೆ ಕೃತಿ ಮೂಲಕ ಸಾಹಿತ್ಯ ಲೋಕಕ್ಕೆ ಪ್ರವೇಶವನ್ನ ಮಾಡಿದಂತವರು. ಅಜೇಯ ಕಾದಂಬರಿ ಆಧಾರಿತ ಬಹಳಷ್ಟು ಕಾದಂಬರಿಯಿಂದ ನಾಡಿನಲ್ಲಿ ಅವರು ಬಹಳಷ್ಟು ಖ್ಯಾತಿಯನ್ನ ಪಡೆದಂತವರು. ವೀರ ಕಥನಗಳ ಸಾಲು. ನಮ್ಮ CM ಅವರು ಇನ್ನು ಬೆಂಗಳೂರಲ್ಲಿ ಉದ್ಘಾಟನೆ ಇದೆ ಅಂಥೇಳಿ ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಕಾರ್ಯಕ್ರಮ ಇದೆ ಅಂಥೇಳಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ನೋಡಿ ಇಲ್ಲಿ ಏನೂ ಕಾಣ್ತಿಲ್ಲ, ಸಿಕ್ಕಾಪಟ್ಟೆ ಜನ ಬಂದು ನಿಂತಿದ್ದಾರೆ. ಒಂದು ವೀಡಿಯೋ ಸಹ ಮಾಡೋಕ್ಕಾಗಲಿಲ್ಲ. ಹೆಂಗೋ ಮಾಡಿದ್ದೀವಿ ವೀಡಿಯೋ ನೋಡಿ ಹೆಂಗೊಂದು. ಓಕೆ ಬಾಯ್ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ ಮನೆಗೆ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.